ನಮಸ್ಕಾರ ಸ್ನೇಹಿತರೆ, ಖುಷೀಸ್ ಹೆಲ್ದಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಎಂದಿನಂತೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾನು ಅಮ್ಮ ಹೇಳಿಕೊಟ್ಟ ರಸಮನ್ನ ಮಾಡ್ತಾ ಇದ್ದೀನಿ. ಈ ರಸಮ್ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಈ ವೆದರ್ಗಂತೂ ತುಂಬಾನೇ ಸ್ಯೂಟ್ ಆಗುತ್ತೆ. ನೆಗಡಿ, ಶೀತ, ಕೆಮ್ಮು ಏನೇ ಇದ್ರೂ ಈ ರಸಮ್ ತಿಂದ್ರೆ ಕ್ಲಿಯರ್ ಆಗ್ಬಿಡುತ್ತೆ. ಹಾಗೆ ಟೇಸ್ಟ್ ಅಲ್ಲೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಬಾಣಂತಿಯರಿಗೂ ಅಷ್ಟೇನೆ ಬಿಸಿ ಬಿಸಿ ಅನ್ನಕ್ಕೆ ಈ ರಸಮ್ ಹಾಕೊಂಡು ತಿಂತಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ನಾನ್ ವೆಜ್ ಊಟ ಮಾಡಾದ್ಮೇಲೆ ಒಳ್ಳೆ ಡೈಜೆಷನ್ ಆಗ್ಬೇಕಂದ್ರೆ ಈ ತರದೊಂದು ರಸಮ್ ಇದ್ರೆ ಎಂಡಿಂಗ್ ಅಲ್ಲಿ ಸಖತ್ತಾಗಿರುತ್ತೆ. ಸೊ ಈ ಸಖತ್ತಾಗಿರೋ ರಸಮ್ಮು ಅದರಲ್ಲೂ ನಮ್ಮಮ್ಮ ಹೇಳಿಕೊಟ್ಟಂತ ರಸಮ್ನ ಇಂದಿನ ಸಂಚಿಕೆಯಲ್ಲಿ ತೋರಿಸ್ತಾ ಇದ್ದೀನಿ. ಅದನ್ನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ರಸಮ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆಯನ್ನ ಇಟ್ಕೊಂಡಿದ್ದೀನಿ. ಸ್ಟವ್ ಹಚ್ಚಿ ಒಂದು ಪಾತ್ರೆಯನ್ನ ಇಟ್ಕೊಳ್ಳೋಣ. ಈಗ ಇದಕ್ಕೆ ನಾನಿಲ್ಲಿ ನೀರನ್ನ ಹಾಕೊತಾ ಇದ್ದೀನಿ. ಒಂದು 2 ರಿಂದ 3 ಗ್ಲಾಸ್ ಅಷ್ಟು ನೀರನ್ನ ಹಾಕೊತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ರಸಮ್ಗೆ ಒಂದು 4 ಟೊಮೆಟೊನ್ನ ತಗೊತಾ ಇದ್ದೀನಿ. ಹಾಗೆ ಒಂದು ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನ ತಗೊತಾ ಇದ್ದೀನಿ. ಈ ಒಂದು ಟೊಮೆಟೊನ 4 ಭಾಗ ಮಾಡಿಟ್ಕೊಳ್ಳೋಣ. ಚೆನ್ನಾಗಿ ನೀರು ಕಾಯ್ತಾ ಇದೆ. ನಾನು ಆಗಲೇ ಹೇಳ್ದಾಗೆ ಒಂದು ಟೊಮೆಟೊನ 4 ಭಾಗ ಮಾಡಿ ಇಟ್ಕೊಂಡಿದ್ದೀನಿ. 4 ಟೊಮೆಟೊನು ಕೂಡ, ಹಾಗೆ ಒಂದು ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣು, ಇದಿಷ್ಟನ್ನು ಈಗ ಕಾಯ್ತಾ ಇರೋಂತಹ ನೀರಿಗೆ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು 3 ಜನಕ್ಕಾಗುವಷ್ಟು ರಸಮನ್ನ ಮಾಡ್ತಾ ಇದ್ದೀನಿ. ಅದ್ರ ಅನುಗುಣವಾಗಿ ನಾನಿಲ್ಲಿ ಪದಾರ್ಥಗಳನ್ನ ಉಪಯೋಗಿಸ್ಕೊತಾ ಇದ್ದೀನಿ. ಈ ಟೊಮೆಟೊ ಎಲ್ಲ ಚೆನ್ನಾಗಿ ಕುದಿಯೋ ನೀರಲ್ಲಿ ಬೆಂದು ಸಾಫ್ಟ್ ಆಗಬೇಕು. ಅಲ್ಲಿ ತನಕ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇದನ್ನ ಮುಚ್ಚಳ ಮುಚ್ಚಿ ನಾನಿಲ್ಲಿ ಚೆನ್ನಾಗಿ ಟೊಮೆಟೊ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಓಕೆ, ಈಗ ಅಲ್ಲಿ ನೀರನ್ನ ಕುದಿಯಕ್ಕೆ ಇಟ್ಕೊಂಡಿದ್ದೀವಿ. ಹಾಗೆ ಒಂದು ಸೈಡಲ್ಲಿ ಒಂದು ಪ್ಯಾನ್ ಅನ್ನ ಇಟ್ಟು ಬಿಸಿ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ನಾನಿಲ್ಲಿ ಒಂದು 5 ಒಣಮೆಣಸಿನ್ಕಾಯನ್ನ ಹಾಕೊತಾ ಇದ್ದೀನಿ. ಜಸ್ಟ್ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ನಿಮಗೆ ಖಾರ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಹಾಕೋಬಹುದು. ತುಂಬಾ ಸೀದಿಸ್ಕೊಳ್ಳಬಾರ್ದು, ಜಸ್ಟ್ ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು. ಇದನ್ನೆಲ್ಲ ಪುಡಿ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ನಾನಿಲ್ಲಿ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ನೋಡಿ ಮೆಣಸಿನ್ಕಾಯಿ ಹೇಗೆ ಉಬ್ಬಿ ಬರ್ತಾ ಇದೆ ಅಂತ. ಈ ರೀತಿ ಉಬ್ಕೊಂಡಾಗ ಇದು ಬೆಚ್ಚಗಾಗಿದೆ ಅಂತ ಇದನ್ನ ಒಂದು ಪ್ಲೇಟಿಗೆ ತೆಗೆದಿಟ್ಕೊತೀನಿ. ಮೆಣಸಿನ್ಕಾಯಿ ಘಾಟು ಬರ್ತಾ ಇದೆ. ಈಗ ಇದಕ್ಕೆ ನಾನಿಲ್ಲಿ 1.5 ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕೊತಾ ಇದ್ದೀನಿ. ಹಾಗೆ 1 ಸ್ಪೂನ್ ಕಾಳು ಮೆಣಸನ್ನ ಹಾಕೊತಾ ಇದ್ದೀನಿ. ಆಲ್ರೆಡಿ ನಾವು ಒಣಮೆಣಸಿನ್ಕಾಯನ್ನು ಉಪಯೋಗಿಸ್ತಾ ಇರೋದ್ರಿಂದ ಮೆಣಸನ್ನ ನೋಡ್ಕೊಂಡು ಹಾಕೋಬೇಕಾಗತ್ತೆ. ನೋಡಿ ಚಟಪಟ ಚಟಪಟ ಅಂತ ಈ ರೀತಿ ಸಿಡಿತಾ ಇದೆ. ಇದನ್ನು ಅಷ್ಟೇ ಸೀದಿಸ್ಕೋಬಾರ್ದು, ಘಮ ಬರೋವರೆಗೂ ಹುರ್ಕೊಂಡು ತೆಗೆದಿಟ್ಕೊಳ್ಳೋಣ. ಈಗ ಇದು ಫ್ರೈ ಆಗಿದೆ. ಸೊ ಇದನ್ನು ಕೂಡ ನಾನು ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ. ಈಗ ಇದನ್ನ ತಣ್ಣಗಾಗೋದಕ್ಕೆ ಬಿಡೋಣ. ನೋಡಿ ಇಲ್ಲಿ ರಸಮ್ಗೆ ಇಟ್ಕೊಂಡಿರೋ ಅಂತಹ ಟೊಮೆಟೊ ಬಿಸಿನೀರು ಕುದೀತಾ ಇದೆ. ನೋಡಿ ಈ ರೀತಿ ಚೆನ್ನಾಗಿ ಕುದ್ದಿ ಟೊಮೆಟೊ ಸಿಪ್ಪೆ ಈ ರೀತಿ ಬಿಟ್ಕೋಬೇಕು. ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ತಾ ಬರೋಣ. ನೋಡಿ ಈ ರೀತಿ ಟೊಮೆಟೊ ಸಿಪ್ಪೆ ಸೆಪರೇಟ್ ಆಗಬೇಕು. ಈ ಥರ ಆದಾಗ ಟೊಮೆಟೊ ತುಂಬ ಚೆನ್ನಾಗಿ ಬೆಂದಿದೆ ಅಂತ. ಸೊ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಇದನ್ನ ಚೆನ್ನಾಗಿ ಕುದಿಸ್ಕೊಂಡು ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸೊ ಈಗ ಟೊಮೆಟೊ ರಸ ಕಂಪ್ಲೀಟ್ ಆಗಿ ತಣ್ಣಗಾಗೋದಕ್ಕೆ ಬಿಡೋಣ. ಓಕೆ, ನಾನೀಗ ರುಬ್ಬೋದಿಕ್ಕೆ ಒಂದು ಮಿಕ್ಸಿ ಜಾರಿಗೆ 1 ಹಿಡಿ ಆಗೋಷ್ಟು ಬೆಳ್ಳುಳ್ಳಿಯನ್ನು ಹಾಕೊತಾ ಇದ್ದೀನಿ. ಒಂದು 2 ಚಿಕ್ಕ ಬೆಳ್ಳುಳ್ಳಿ ಆಗುತ್ತೆ 1 ಹಿಡಿಗೆ, ಅಷ್ಟು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ. ಆಗಲೇ ಹುರಿದಿಟ್ಕೊಂಡಿರೋ ಅಂತಹ ಒಣಮೆಣಸಿನ್ಕಾಯಿ, ಜೀರಿಗೆ ಹಾಗೂ ಮೆಣಸಿನಕಾಳನ್ನು ಕೂಡ ಇದ್ರ ಜೊತೆ ಸೇರಿಸ್ಕೊತಾ ಇದ್ದೀನಿ. ಯಾವಾಗಲೂ ರಸಮ್ ಮಾಡೋದಕ್ಕೆ ಫ್ರೆಶ್ ಆಗಿರೋ ಅಂತಹ ಕೊತ್ತಂಬರಿ ಸೊಪ್ಪು ಹಾಗೆ ಫ್ರೆಶ್ ಆಗಿರೋ ಅಂತಹ ಕರಿಬೇವಿನ ಸೊಪ್ಪನ್ನು ಉಪಯೋಗಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಹಸಿ ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಹಾಕೊಳ್ಳೋಣ. 1 ಕಡ್ಡಿ ಆಗುವಷ್ಟು ಕರಿಬೇವಿನ ಸೊಪ್ಪನ್ನು ಹಾಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊತಾ ಇದ್ದೀನಿ. ಈಗ ಇದಕ್ಕೆ ನೀರನ್ನು ಸೇರಿಸ್ದೆ ಹಾಗೇನೆ ಡ್ರೈ ಆಗಿ ಇದನ್ನು ಪೌಡರ್ ಮಾಡ್ಕೊಳ್ಳೋಣ. ತರ್ತರಿಯಾಗಿ ರುಬ್ಕೋಬೇಕು.
ನೋಡಿ ಈ ರೀತಿ ತರಿಯಾಗಿ ಇದನ್ನು ರುಬ್ಕೊಂಡು ಇಟ್ಕೊಳ್ಳೋಣ. ಆಗಲೇ ಕುದಿಸ್ಕೊಂಡು ಇಟ್ಕೊಂಡಿರೋ ಅಂತಹ ಈ ಟೊಮೆಟೊ ರಸನ ಈ ರೀತಿ ನುಣ್ಣಗೆ ಸಿಪ್ಪೆ ಎಲ್ಲ ತೆಕ್ಕೊಂಡ್ಬಿಡೋಣ. ನೋಡಿ ಈ ರೀತಿ ಕಿವುಚ್ಕೋಬೇಕು ಇದನ್ನು. ನಿಮ್ಮ ಹತ್ರ ಸ್ಮ್ಯಾಶರ್ ಇದ್ರೆ ಸ್ಮ್ಯಾಶ್ ಮಾಡಿ ಕೂಡ ಈ ರೀತಿ ಪೀಲ್ ಆಫ್ ಮಾಡ್ಕೋಬೋದು ಟೊಮೆಟೊನ. ನೋಡಿ ಈ ರೀತಿ ನೀಟಾಗಿ ಕಿವುಚ್ಕೊಂಡಿದ್ದ ನಂತರ ಇದನ್ನ ಸೋಸ್ಕೊಳ್ಳೋಣ. ಈ ರೀತಿ ಸೋಸ್ಕೊಳ್ಳೋದ್ರಿಂದ ನಾವು ರಸಂ ತಿನ್ನುವಾಗ ಈ ಸಿಪ್ಪೆ ಎಲ್ಲ ಸಿಗೋದಿಲ್ಲ. ಹಾಗಾಗಿ ಈ ರೀತಿ ಕಿವುಚ್ಕೊಂಡು ಸಿಪ್ಪೆನೆಲ್ಲ ಸಪ್ರೇಟ್ ಆಗಿ ತೆಗೆದಿಟ್ಕೊಬಿಡೋಣ. ಸ್ಟ್ರೈನರ್ ಸಹಾಯದಿಂದ ಕೂಡ ಈ ರೀತಿ ಸೋಸ್ಕೊಂಡು ತೆಗೆದಿಟ್ಕೋಬಹುದು. ಓಕೆ, ಈಗ ಸ್ಟವ್ ಹಚ್ಚಿ ಪಾತ್ರೆಯನ್ನ ಇಟ್ಕೊಳ್ತಾ ಇದ್ದೀನಿ. ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಅಡಿಗೆ ಎಣ್ಣೆನ ಹಾಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ, ಹಾಗೆ ಸ್ವಲ್ಪ ಜೀರಿಗೆ, ಹಾಗೆ ನನಗೆ 2 ಒಣಮೆಣಸಿನ್ಕಾಯನ್ನ ಹಾಕೊತಾ ಇದ್ದೀನಿ. ಹಾಗೆ 1 ಚಿಟಿಕೆ ಹಿಂಗು, ಸ್ವಲ್ಪ ಕರಿಬೇವಿನ ಸೊಪ್ಪು, ಆಗಲೇ ರುಬ್ಬಿಟ್ಕೊಂಡಿರೋಂತಹ ಮಸಾಲೆಯನ್ನು ಕೂಡ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ. ನಾವು ಟೊಮೆಟೊ ಎಲ್ಲ ಆಲ್ರೆಡಿ ಬೇಯಿಸಿ ಇಟ್ಕೊಂಡಿರೋದ್ರಿಂದ ತುಂಬಾನೇ ಕ್ವಿಕ್ ಆಗುತ್ತೆ ಈ ರಸಮ್ಮು. ಜಸ್ಟ್ ಈಗ ಒಗ್ಗರಣೆ ಕೊಟ್ಟು ಇದನ್ನ 1 ಬಾಯ್ಲ್ ಬಿಡೋಣ. ಘಮ ಘಮ ಅಂತ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ ಹಾಕಿರುವಂತಹ ಘಮ ತುಂಬಾ ಚೆನ್ನಾಗಿ ಮನೆ ತುಂಬಾ ಹರಡಿದೆ. ಹಿಂಡಿನ ಘಮ ಕೂಡ ತುಂಬಾ ಚೆನ್ನಾಗಿ ಪರಿಮಳ ಬರ್ತಾ ಇದೆ. ಈ ರೀತಿ ಒಂದ್ಸಲ ಫ್ರೈ ಮಾಡ್ಕೊಳ್ಳೋಣ. ಬಿಕಾಸ್ ಆಲ್ರೆಡಿ ಇದೆಲ್ಲ ನಾವು ರೋಸ್ಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದೇ. ಜಸ್ಟ್ ಒಗ್ಗರಣೆಯಲ್ಲಿ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಆಲ್ರೆಡಿ ನಾನು ಸೋಸ್ ಇಟ್ಕೊಂಡಿರೋ ಅಂತಹ ಈ ಟೊಮೆಟೊ ರಸನ ಸೇರಿಸ್ಕೊತಾ ಇದ್ದೀನಿ. ಶೀತ, ನೆಗಡಿ, ಕೆಮ್ಮು ಅಥವಾ ತಣ್ಣಗಿರೋ ವೆದರಲ್ಲಿ ಈ ಥರ ಬಿಸಿ ಬಿಸಿ ರಸಂ ಮಾಡಿಕೊಂಡು ಅನ್ನದ ಜೊತೆ ತಿಂತಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ನಿಮಗೆ ಬಂದಿರೋ ಅಂತಹ ನೆಗಡಿ, ಕೆಮ್ಮು ಕೂಡ ಕಡಿಮೆ ಆಗುತ್ತೆ. ಸ್ವಲ್ಪ ಈ ಮಿಕ್ಸಿ ಜಾರ್ದು ಕೂಡ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಬೆಲ್ಲ ಹಾಕೊತಾ ಇದ್ದೀನಿ. ಖಾರ ನಿಮಗೆ ಇನ್ನು ಸ್ವಲ್ಪ ಬೇಕಿದ್ದಲ್ಲಿ ಅಚ್ಕಾರದ ಪುಡಿಯನ್ನು ಕೂಡ ಈ ಸ್ಟೇಜಲ್ಲಿ ನಾವು ಹಾಕೋಬಹುದು. ಈಗ ಇದೇನು ತುಂಬ ಹೊತ್ತು ಕುದಿಯೋ ಅವಶ್ಯಕತೆ ಇಲ್ಲ. ಬಿಕಾಸ್ ಆಲ್ರೆಡಿ ನಾವು ಟೊಮೆಟೊನ ಚೆನ್ನಾಗಿ ಬೇಯಿಸಿ ರಸ ತೆಗೆದಿಟ್ಕೊಂಡಿರೋದ್ರಿಂದ, ಹಾಗೆ ಹುರಿದಿರೋಂಥ ಮಸಾಲೆ ಹಾಕಿರೋದ್ರಿಂದ ತುಂಬ ಸಮಯ ತಗೊಳ್ಳೋದಿಲ್ಲ. ಜಸ್ಟ್ 1-2 ಬಾಯ್ಲ್ ಬಂದರೆ ರಸಂ ರೆಡಿ ಆಗುತ್ತೆ. ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ. ಈ ರೀತಿ ಮುಚ್ಚಳ ಮುಚ್ಚಿ 1-2 ನಿಮಿಷ ಕೊತ್ತಂಬರಿ ಫ್ಲೇವರ್ ಚೆನ್ನಾಗಿ ಹಿಡಿಯೋದಕ್ಕೆ ಕುದಿಯಕ್ಕೆ ಬಿಡೋಣ. ಸೊ ನೋಡಿ, ಈಗ ಬಿಸಿ ಬಿಸಿ ಟೇಸ್ಟಿ ಆಗಿರುವಂತಹ ರಸಂ ರೆಡಿ ಆಗಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನೋಡಿ, ಬಿಸಿ ಬಿಸಿ ರಸಂ ರೆಡಿ ಇದೆ. ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೂ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇದೇ ರೀತಿ ಮತ್ತಷ್ಟು ಹೆಲ್ದಿ ಫುಡ್ ಹಾಗೂ ಹೆಲ್ದಿ ಇನ್ಫಾರ್ಮೇಶನ್ಗಾಗಿ ನಮ್ಮ ಚಾನೆಲ್ ಅನ್ನ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.